ಸೊ ಹಾಯ್, ಅಡ್ವೆಂಚರ್ ಸೆಗ್ಮೆಂಟಲ್ಲಿ ಒಂದಷ್ಟು ಬೈಕ್ಗಳನ್ನ ಟೆಸ್ಟ್ ರೈಡ್ ಮಾಡಾಯಿತು. ಸೊ ಇನ್ನೊಂದು ಬೈಕ್ ಉಳ್ಕೊಂಡಿತ್ತು, ಹಿಮಾಲಯನ್ 450. ಈಗ ಅದನ್ನು ಟೆಸ್ಟ್ ರೈಡ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ರಾಯಲ್ ಎನ್ಫೀಲ್ಡ್ ಶೋರೂಮ್, ಕುವೆಂಪು ನಗರದಲ್ಲಿ. ಸೊ ಟೆಸ್ಟ್ ರೈಡಿಗೆ ಬೈಕ್ ಸಿಕ್ಕಿದೆ. ಬೈಕ್ ಹೆವಿ ಇದೆ ಗುರು. ಚೆನ್ನಾಗಿದೆ ಬೈಕು. ಸೊ ಬನ್ನಿ ಟೆಸ್ಟ್ ರೈಡ್ ಮಾಡೋಣ. ಸೊ ಹಿಮಾಲಯನ್ 450 451 cc ಇಂಜಿನ್ ಇದೆ. ಇದರಲ್ಲಿ ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನು. ಈ ಇಂಜಿನ್ನು 39 bhp ಹಾರ್ಸ್ ಪವರ್ ಮತ್ತು 40 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೈ ಕಂಪ್ರೆಷನ್ ಇಂಜಿನ್ ಗುರು. ಇದು ಹೆವಿ ಟಾರ್ಕ್ ಫೀಲ್ ಹೊಡಿತಾ ಇದೆ. ಸಸ್ಪೆನ್ಷನ್ ಎಲ್ಲ ಸಖತ್ತಾಗಿದೆ. ಫ್ರಂಟು UST ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಅಪ್ಸೈಡ್ ಡೌನ್. ಹಿಂದ್ಗಡೆ ಮೊನೋಶಾಕ್ ಲಿಂಕೇಜ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಗಾಡಿ ಹೆವಿ ವೆಯ್ಟ್ ಇದೆ, 196 kg ಇದೆ ಬೈಕ್ ಇದು. ಈ ಥರ ಸೀಟ್ ಹೈಟು 825 mm ಏನೋ ಇದೆ. ಸೊ ಕಾಲು ಎಡ್ಸುತ್ತೆ ಚೆನ್ನಾಗಿ, ಏನಿಲ್ಲ. ಮೋಸ್ಟ್ಲಿ ಸೆಗ್ಮೆಂಟಲ್ಲಿ ಇದರಲ್ಲೇ ಅನಿಸುತ್ತೆ ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಇರೋದು. ಸೀಟಿಂಗ್ ಪೋರ್ಚರು, ಕಂಫರ್ಟು ಎಲ್ಲ ಸಖತ್ತಾಗಿದೆ ಗುರು. 15 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ನನ್ನ ಆವ್ರೇಜು 28ರಿಂದ 30 ಕಿಲೋಮೀಟ್ರ್ ಮೈಲೇಜ್ ಕೊಡ್ಬೋದು. ಸಿಟಿಲಿ ಓಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಹೈವೇಲಿ ಸಖತ್ತಾಗಿರುತ್ತೆ ಓಡ್ಸೋಕ್ಕೆ. ಬ್ರೇಕಿಂಗ್ ಚೆನ್ನಾಗಿದೆ ಗುರು. ಡ್ಯುಯಲ್ ಚಾನಲ್ ABS ಇದೆ ವಿತ್ ಸ್ವಿಚಬಲ್ಲು. ಹಾಗೆ ಫೀಚರ್ಸ್ ಅಂತ ಬಂದರೆ ಕಲರ್ TFT ಡಿಸ್ಪ್ಲೇ ಇದೆ. ಇದರಲ್ಲಿ ಮ್ಯಾಪ್ ಮಿರರಿಂಗ್ ಕೂಡ ಮಾಡ್ಕೋಬೋದು. ಹಾಗೆ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇದೆ. ಗೇರ್ ಶಿಫ್ಟ್ ಒಳ್ಳೆ ಸ್ಮೂತಾಗಿ ಆಗ್ತಾ ಇದೆ. ಹೈ ಕಂಪ್ರೆಷನ್ ಇಂಜಿನ್ ಇರೋದ್ರಿಂದ ವೈಬ್ರೇಷನ್ ಇದ್ದೇ ಇರುತ್ತೆ. ಸೊ ವೈಬ್ರೇಷನ್ ಫೀಲ್ ಬರ್ತಾ ಇದೆ, ಸ್ವಲ್ಪ ಜಾಸ್ತಿನೇ ಇದೆ ಅನಿಸುತ್ತೆ ವೈಬ್ರೇಷನ್ನು. ಕಂಫರ್ಟ್ ಮಾತ್ರ ಸಖತ್ತಾಗಿದೆ. ಇದರಲ್ಲಿ ಕಲರ್ಸ್ ಮೇಲೆ ವೇರಿಯಂಟ್ಸ್ ಬರುತ್ತೆ. ಆನ್ ರೋಡ್ ಪ್ರೈಸ್ 3,90,000 4,22,000ವರೆಗೂ ಇದೆ. ಎಷ್ಟಾಗುತ್ತೆ ಇದು ಆನ್ ರೋಡ್ ಪ್ರೈಸ್ ಇವಾಗ? ಇವಾಗ ಏನಾದರೂ ಆಫರ್ ನಡೀತಾ ಇದೆಯಾ ಡಿಸೆಂಬರ್ಗೆ? ಏನಿಲ್ಲ. ಹಾಂ.